ನಮಸ್ತೆ. ನೀವು ನೋಡ್ತಾ ಇದ್ದೀರಾ News18 ಡಿಜಿಟಲ್. ನಾನು ರಘುರಾಜ್. ಇವತ್ತೇನು ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದ ಅಧಿಕೃತ ಒಂದು ವೆಬ್ಸೈಟ್ ಆಗಿರುವಂತಹ UUCMS ಪೋರ್ಟಲ್ ಹ್ಯಾಕ್ ಆಗಿದೆ ಅನ್ನೋ ನಿಟ್ಟಿನಲ್ಲಿ ರಿಜಿಸ್ಟರ್ ಆಗಿರ್ತಕ್ಕಂಥ ತಿಪ್ಪೇಸ್ವಾಮಿ ಅವರು ಕೋಲಾರದ ಸೈಬರ್ ಠಾಣೆಯಲ್ಲಿ ಪ್ರಕರಣವನ್ನು ದಾಖಲು ಮಾಡಿದ್ರು. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೋಲಾರದ ಸೈಬರ್ ಠಾಣೆ ಪೊಲೀಸರು ಮಿಂಚಿನ ಒಂದು ಕಾರ್ಯಾಚರಣೆಯನ್ನು ಮಾಡಿ ಇದೀಗ ಮೂವರು ಒಂದು ಆನ್ಲೈನ್ ವಂಚಕರನ್ನ ಇದೀಗ ಸೈಬರ್ ಠಾಣೆ ಪೊಲೀಸರು ಬಂಧನ ಮಾಡಿರುವಂತದ್ದು. ಈ ಒಂದು ಘಟನೆಯ ಒಂದು ಹಿನ್ನೆಲೆಯನ್ನು ನೋಡೋದಾದ್ರೆ, ಕಳೆದ ಒಂದು ವಾರದಲ್ಲಿ ಏನು ಬೆಂಗಳೂರಿನ ಒಂದು ಉತ್ತರ ವಿಶ್ವವಿದ್ಯಾಲಯದ ಅಧಿಕೃತ ಪೋರ್ಟಲ್ ಆಗಿರ್ತಕ್ಕಂಥ UUCMS ಪೋರ್ಟಲ್ ಅಲ್ಲಿ ಹ್ಯಾಕ್ ಮಾಡಿ ರಾತ್ರೋರಾತ್ರಿ ಅಂತಂದ್ರೆ ರಾತ್ರಿ 12 ಗಂಟೆ ನಂತರ ಒಂದು ಲಾಗಿನ್ ಮಾಡಿ ಬೆಳಗ್ಗೆ 6 ಗಂಟೆವರೆಗೂ ಕೂಡ ಆ ಒಂದು ಲಾಗಿನ್ ಪಾಸ್ವರ್ಡ್ ಅನ್ನ ಬಳಸಿ ಸಾಕಷ್ಟು ಫೇಲ್ ಆಗಿರುವಂತಹ ವಿದ್ಯಾರ್ಥಿಗಳನ್ನ ಪಾಸ್ ಮಾಡಿದ್ರು. ಜೊತೆಗೆ ಕಡಿಮೆ ಅಂಕ ಗಳಿಸಿದಂತಹ ವಿದ್ಯಾರ್ಥಿಗಳಿಗೆ ಹೆಚ್ಚು ಅಂಕಗಳನ್ನ ಕೊಡುವಂಥದ್ದು, ಇಂತಹ ಒಂದು ದಂಧೆ ಸದ್ಯ ಕಳೆದ ವಾರ ಬಂದು ಬೆಳಕಿಗೆ ಬಂದಿತ್ತು. ಈ ಒಂದು ಘಟನೆ ಸಂಬಂಧಪಟ್ಟಂತೆ ರಿಜಿಸ್ಟರ್ ಆಗಿರುವಂತಹ ತಿಪ್ಪೇಸ್ವಾಮಿ ಅವರು ಒಂದು ದೂರನ್ನ ಕೊಡ್ತಾರೆ. ಈ ದೂರನ್ನ ಆಧರಿಸಿ ತನಿಖೆ ನಡೆದಂತಹ ಏನು ಕೋಲಾರದ ಸೈಬರ್ ಠಾಣೆ ಪೊಲೀಸರಿಗೆ ಏನು ಒಂದು ಜಾಲ ಕೂಡ ಇದೀಗ ಪತ್ತೆ ಹಚ್ಚುವಲ್ಲಿ ಈಗ ಅವರು ಯಶಸ್ವಿಯಾಗಿದ್ದಾರೆ. ಕೋಲಾರದ MNG ಪದವಿ ಪೂರ್ವ ಕಾಲೇಜು ಹಾಗೂ ಒಂದು ಸ್ಮಾರ್ಟ್ ಡಿಗ್ರಿ ಒಂದು ಕಾಲೇಜಿನ ಒಂದು ಟ್ರಸ್ಟಿಗಳಾಗಿರ್ತಕ್ಕಂಥ ಏನು ಗಿರೀಶ್ ಮತ್ತೆ ಸಂದೇಶ್ ಇಬ್ಬರು ಕೂಡ ಈ ಒಂದು ಕಾಲೇಜಿನ ಟ್ರಸ್ಟಿಗಳಾಗಿರ್ತಾರೆ. ಜೊತೆಗೆ ಈ ಒಂದು ಕಾಲೇಜಿನಲ್ಲಿ ವ್ಯಾಸಂಗ ಮಾಡ್ತಿರುವಂತಹ ಸೂರ್ಯ ಅಂತಕ್ಕಂಥ ಅಂದ್ರೆ ಒಟ್ಟು 3 ಆರೋಪಿಗಳನ್ನ ಕೋಲಾರ ಸೈಬರ್ ಠಾಣೆ ಪೊಲೀಸರು ಈಗ ಬಂಧನ ಮಾಡಿರುವಂತದ್ದು. ಈ ಒಂದು ವಂಚಕರ ಜಾಲ ಏನಿದೆ, ಇವರು ಹೇಗೆ ಕಾರ್ಯನಿರ್ವಹಣೆ ಮಾಡ್ತಾ ಇದ್ರು ಅಂತಕ್ಕಂಥ ಒಂದು ಮಾಹಿತಿಯನ್ನ ನೋಡೋದಾದ್ರೆ, ಈ ಒಂದು ಆನ್ಲೈನ್ ವಂಚಕರೇನಿದ್ದಾರೆ, ಇವ್ 3 ಜನ ಪರಿಣಿತರೇನಿದ್ದಾರೆ, ಇವರು ಏನು ಈ ಒಂದು ಪೋರ್ಟಲ್ ನ ಲಾಗಿನ್ ID ಮತ್ತೆ ಪಾಸ್ವರ್ಡ್ ಅನ್ನ ಬಳಸ್ಕೊಂಡು ಯಾರೆಲ್ಲ ವಿದ್ಯಾರ್ಥಿಗಳು ಈ ಒಂದು ಪ್ರಸಕ್ತ ವರ್ಷದಲ್ಲಿ ಸ್ನಾತಕೋತ್ತರ ಪದವಿ ಪರೀಕ್ಷೆಯಲ್ಲಿ ಯಾರೆಲ್ಲ ಫೈಲ್ ಆಗಿದ್ದಾರೆ ಇಂಥ ಒಂದು ಅವರ ಒಂದು ಮಾಹಿತಿಯನ್ನು ಪಡ್ಕೊಂಡು ಅವರಿಗೆ ಒಂದು ಫೋನ್ ಕರೆಯನ್ನ ಮಾಡಿ ನಿಮ್ಗೆ ಪಾಸ್ ಮಾಡ್ತೀವಿ, ನಿಮ್ಗೆ ಫೇಲ್ ಆದವರಿಗೆ ಪಾಸ್ ಮಾಡ್ತೀವಿ, ಮತ್ತೆ ನಿಮ್ಗೆ ಕಡಿಮೆ ಅಂಕ ಗಳಿಸಿದ್ರು ಕೂಡ ಅಂತವರನ್ನು ಕೂಡ ನಾವು ಹೆಚ್ಚು ಅಂಕ ಕೊಡ್ತೀವಿ ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಅವರಿಗೆ ಒಂದು ಆಮಿಷವನ್ನು ಒಡ್ಡಿ ಅವರ ಬಳಿ UPI ಮೂಲಕ ಅಂದ್ರೆ ಆನ್ಲೈನ್ ಪೇಮೆಂಟ್ ಅನ್ನ ಮಾಡಿಸ್ಕೊಂಡು ಅಂತವರನ್ನ ಪಾಸ್ ಮಾಡಿದ್ದಾರೆ ಅಂತಕ್ಕಂಥ ಈಗ ಮಾಹಿತಿಯು ಕೂಡ ಈಗ ಬೆಳಕಿಗೆ ಬರುವಂತದ್ದು. ಒಂದು ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದ ಒಂದು ವೆಬ್ಸೈಟ್ ಆಗಿರುತ್ತಾ UUCMS ಪೋರ್ಟಲ್ ನಲ್ಲಿ ಸಾಕಷ್ಟು ಒಂದು ತಾಂತ್ರಿಕ ದೋಷಗಳು ಕೂಡ ಇದೆ. ಈ ಒಂದು ದೋಷಗಳನ್ನೇ ಇವರು ಒಂದು ಪ್ಲಸ್ ಪಾಯಿಂಟ್ ಅನ್ನು ಮಾಡಿಕೊಂಡು ಈ ಒಂದು 3 ಕುಖ್ಯಾತ ಆರೋಪಿಗಳೇನಿದ್ದಾರೆ ಅವ್ರು ಮಾಡಿಕೊಂಡು ಇದನ್ನ ಬಳಸ್ಕೊಂಡು ಅದರಲ್ಲಿರ್ತಕ್ಕಂಥ ದೋಷಗಳನ್ನ ಬಳಸ್ಕೊಂಡು ಲಾಗಿನ್ ID ಮತ್ತೆ ಪಾಸ್ವರ್ಡ್ ಅನ್ನ ಅವರೇ ಸ್ವಂತವಾಗಿ ಸೃಷ್ಟಿ ಮಾಡಿಕೊಂಡು ಇದನ್ನ ಬಳಸ್ತಾ ಇದ್ರು ಅಂತ ಒಂದು ಆರೋಪ ಕೂಡ ಇತ್ತು. ಇದೀಗ ಅದು ಬೆಳಕಿಗೆ ಬಂದಿರುವಂತದ್ದು, ಮತ್ತೆ ಅದು ನಿಜ ಕೂಡ ಆಗಿರುವಂತದ್ದು. ಈಗ ಇನ್ನು ಸಾಕಷ್ಟು ವಿದ್ಯಾರ್ಥಿಗಳಿಂದ ಈ 3 ವಂಚಕರಿದ್ದಾರೆ, ಅವರು ಹಣವನ್ನು ಪಡ್ಕೊಂಡು ಅವರನ್ನ ಪಾಸ್ ಮಾಡುವಂತಹ ಕೆಲಸ ಕೂಡ ಆಗಿದೆ. ಇದು ನಾವು ಹಿಂದೆ ಕೂಡ ಗಮನಿಸಿದ್ವಿ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ವಿಜಯಪುರ ಒಂದು ಪೊಲೀಸ್ ಠಾಣೆಯಲ್ಲಿ ಕೂಡ ಈ ಒಂದು ಪ್ರಕರಣ ದಾಖಲಾಗಿತ್ತು. ಈಗ ಈ ಒಂದು ಯಾರೆಲ್ಲ ವಂಚನೆ ಮಾಡ್ತಾ ಇದ್ರು ಮತ್ತೆ ಹಣ ಒಂದು ಗಳಿಸುವಂತಹ ಒಂದು ಉದ್ದೇಶದಿಂದ ಇತರ ವಿದ್ಯಾರ್ಥಿಗಳಿಗೆ ಆಮಿಷವನ್ನು ಒಡ್ಡಿ ದಂಧೆಯ ಮೂಲಕ ಹಣ ಮಾಡಲು ಹಿಡಿದಿದ್ದಂತಹ 3 ಆರೋಪಿಗಳನ್ನ ಕೋಲಾರದ ಸೈಬರ್ ಠಾಣೆ ಪೊಲೀಸರು ಬಂಧಿಸಿದ್ದಾರೆ. ಈ 3 ಅಲ್ಲದೆ ಇನ್ನೂ ಕೂಡ ಈ ಒಂದು ದಂಧೆಯಲ್ಲಿ ವಿಶ್ವವಿದ್ಯಾಲಯದಲ್ಲಿ ಇರ್ತಕ್ಕಂಥ ಸಿಬ್ಬಂದಿ ಯಾರಾದ್ರೂ ಕೂಡ ಭಾಗಿಯಾಗಿದ್ದಾರೆ, ಮತ್ತೆ ಇವರಿಗೆ ಬೇರೆ ಆದರೂ ಕೂಡ ಬೆಂಬಲವನ್ನು ಕೊಟ್ಟಿದ್ದಾರೆ ನಿಟ್ಟಿನಲ್ಲಿ ಕೂಡ ಈಗ ಕೋಲಾರದ ಸೈಬರ್ ಠಾಣೆ ಪೊಲೀಸರು ತನಿಖೆಯನ್ನ ಮುಂದುವರಿಸಿದ್ದಾರೆ. ನಮ್ಮ IT ಆಕ್ಟ್ 66C ಮತ್ತು 66D ಮತ್ತು 318 BNSS ಅಡಿಯಲ್ಲಿ ಒಂದು FIR ಅನ್ನು ನಾವು ಮಾಡ್ಕೊಂಡಿರ್ತೀವಿ. ಇಲ್ಲಿ ನಮ್ಮ ಪ್ರಾಥಮಿಕ ತನಿಖಾ ಹಂತದಲ್ಲಿ ನಮಗೆ ಇದು ಹ್ಯಾಕಿಂಗ್ ಆಗಿರುವ ಸಾಧ್ಯತೆ ಕಮ್ಮಿ ಅಂತ ಕಂಡು ಬರ್ತಾ ಇದೆ. ಅದು ಯಾವ ರೀತಿ ಇದು ಮಿಸ್ಮ್ಯಾನೇಜ್ಮೆಂಟ್ ಆಗಿದೆ ಅನ್ನೋದ್ರ ಬಗ್ಗೆ ನಾವು ಇವಾಗ ಆಲ್ರೆಡಿ ನಮ್ಮ ಸೆನ್ ಇನ್ಸ್ಪೆಕ್ಟರ್ ಅವರ ಅಡಿಯಲ್ಲಿ ಒಂದು ಟೀಮನ್ನು ರಚನೆ ಮಾಡಿದ್ವಿ. ಯಾರ್ಯಾರು ಇನ್ವಾಲ್ವ್ ಆಗಿರ್ಬೋದು ಅನ್ನೋದ್ರ ಬಗ್ಗೆ ನಾವು ಸೆಂಟರ್ ಫಾರ್ ಗವರ್ನೆನ್ಸ್ ಅವ್ರ ಹತ್ರ ಆಲ್ರೆಡಿ ಡಿಸ್ಕಷನ್ ಮಾಡಿಬಿಟ್ಟು ನಮ್ಮ ಡೇಟಾ ಎಲ್ಲವನ್ನು ತರಿಸ್ಕೊಳ್ಳೋದಕ್ಕೆ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಬೆಂಗಳೂರಿನ ಉತ್ತರ ವಿಶ್ವವಿದ್ಯಾಲಯದ ರಿಜಿಸ್ಟರ್ ಆಗಿರ್ತಕ್ಕಂಥ ತಿಪ್ಪೇಸ್ವಾಮಿ ಅವರು ಹಿಂದೆ ಮಾತನಾಡಿದ್ರು. ಅವರು ಯಾರೋ ಒಬ್ಬ ಆನ್ಲೈನ್ ಹ್ಯಾಕರ್ಸ್ ಈ ತರ ಒಂದು ವೆಬ್ಸೈಟ್ ಅನ್ನು ಹ್ಯಾಕ್ ಮಾಡಿರಬಹುದು ಅಂತಕ್ಕಂಥ ಒಂದು ಅನುಮಾನ ವ್ಯಕ್ತಪಡಿಸಿದ್ರು. ಆದ್ರೆ ಅಂದೇ ಕೋಲಾರ SP ಆಗಿರ್ತಕ್ಕಂಥ ನಿಖಿಲ್ ಅವರು ಒಂದು ಸ್ಪಷ್ಟವಾದಂತಹ ಒಂದು ಉತ್ತರವನ್ನು ಕೊಟ್ಟಿದ್ರು. ಈ ಒಂದು ಪ್ರಕರಣವನ್ನು ನೋಡಿದ್ರೆ ಈ ಹಿಂದೆಗಡೆ ಯಾರೋ ಒಬ್ಬ ಹ್ಯಾಕರ್ಸ್ ಇಲ್ಲ ಅಂತ ಕಾಣುತ್ತೆ. ಮೇಲ್ನೋಟಕ್ಕೆ ಈ ಒಂದು ಎಲ್ಲವೂ ಕೂಡ ತಿಳಿದಿರ್ತಕ್ಕಂಥ ಕಚೇರಿ ಸಿಬ್ಬಂದಿ ಆಗಿರ್ಬೋದು ಮತ್ತೆ ಸ್ಥಳೀಯರು ಯಾರು ಈ ಒಂದು ಕೃತ್ಯವನ್ನು ಮಾಡ್ತಾ ಇದ್ದಾರೆ ಅಂತಕ್ಕಂಥ ಒಂದು ಅನುಮಾನವನ್ನು ವ್ಯಕ್ತಪಡಿಸಿದ್ರು.
ಅದೇ ರೀತಿಯಂತೆ ಇದೀಗ 3 ಆರೋಪಿಗಳಿದ್ದಾರೆ. ಆರೋಪಿಗಳು ಎಲ್ಲರೂ ಕೂಡ ಕೋಲಾರದ ನಿವಾಸಿಗಳಾಗಿದ್ದಾರೆ. ಈ ಒಂದು 3 ಆರೋಪಿಗಳಿಗೆ ಖಂಡಿತ ಒಂದು ವಿಶ್ವವಿದ್ಯಾಲಯದ ಸಿಬ್ಬಂದಿಗಳು ಕುಮ್ಮಕ್ಕು ಕೊಡ್ತಾ ಇರಬಹುದು. ಯಾಕಂತ ಹೇಳಿದ್ರೆ ಅಲ್ಲಿರ್ತಕ್ಕಂಥ ಆ ವೆಬ್ಸೈಟ್ ನಲ್ಲಿರ್ತಕ್ಕಂಥ ದೋಷಪೂರಿತ ಕೆಲವೊಂದು ತಂತ್ರಾಂಶಗಳೇನಿದೆ ಇದ್ರ ಬಗ್ಗೆ ಒಂದು ಮಾಹಿತಿಯನ್ನು ಸೋರಿಕೆ ಮಾಡಿ ಅವರು ಸುಲಭವಾಗಿ ಈ ಒಂದು ಲಾಗಿನ್ ಐಡಿ ಮತ್ತೆ ಒಂದು ಪಾಸ್ವರ್ಡ್ ಅನ್ನ ಬದಲು ಮಾಡಕ್ಕೆ ಸಾಧ್ಯ ಆಯಿತು. ಈ ಒಂದು ಲಾಗಿನ್ ಐಡಿ ಮತ್ತೆ ಏನ್ ಪಾಸ್ವರ್ಡ್ ಇದೆ ರಾತ್ರಿ ಆದ ನಂತರ ಲಾಗಿನ್ ಆಗುವಂಥದ್ದು ಮತ್ತೆ ಬೆಳಕು ಹರಿಯುವಷ್ಟರಲ್ಲಿ ಅದನ್ನು ಲಾಗೌಟ್ ಮಾಡುವಂಥದ್ದು ಇಂಥ ಒಂದು ಕೆಲಸ ಕೂಡ ಆಗಿದೆ. ಒಟ್ಟಾರೆಯಾಗಿ ನಾವು ಹೇಳೋದಾದ್ರೆ ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯ ಆರಂಭವಾಗಿ ಇಲ್ಲಿವರೆಗೂ ಕೂಡ ಸಾಕಷ್ಟು ಒಂದು ವಿವಾದಗಳಿಂದಲೇ ಸಾಕಷ್ಟು ಒಂದು ಕುಖ್ಯಾತಿಯನ್ನ ಪಡ್ಕೊಂಡಿರುವಂಥದ್ದು. ಈ ನಿಟ್ಟಿನಲ್ಲಿ ಏನು ಆನ್ಲೈನ್ ವಂಚಕರು ಆಗಿರ್ಬೋದು ಮತ್ತೆ ಇಂತಹ ಒಂದು ವಿದ್ಯಾರ್ಥಿಗಳ ಭವಿಷ್ಯದಲ್ಲಿ ಆಟವಾಡುವಂತಹ ವಂಚಕರಿಗೆ ಒಂದು ಯಾರೆಲ್ಲ ಕುಮ್ಮಕ್ಕು ಕೊಡ್ತಾ ಇದ್ದಾರೆ ಅಂತವ್ರಿಗೂ ಕೂಡ ಒಂದು ಕಠಿಣ ಶಿಕ್ಷೆ ಆಗ್ಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಈಗ ಒತ್ತಾಯವು ಕೂಡ ಕೇಳಿ ಬರ್ತಾ ಇರುವಂತದ್ದು. ರಘುರಾಜ್, ನ್ಯೂಸ್ 18 ಕೋಲಾರ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.